ಮ್ಯಾಥ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಂಬರ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಅಸೆಂಡಿಂಗು ಮತ್ತು ಡಿಸೆಂಡಿಂಗ್ ಆರ್ಡರ್ ನೋಡ್ತಾ ಇದ್ವಿ. ಈ ಎಕ್ಸಾಂಪಲ್ 3 ಡಿಜಿಟ್ ನಂಬರ್ದು ಸಾಲ್ವ್ ಮಾಡಿದ್ವಿ. ನಮಗೆ ಇದು ಅಸೆಂಡಿಂಗ್ ಆರ್ಡರ್ ಆಗಿ ಬಂತು, ಇದು ಡಿಸೆಂಡಿಂಗ್ ಆರ್ಡರ್ ಆಗಿ ಬಂತು. ನೀವು ಅಬ್ಸರ್ವ್ ಮಾಡಿದರೆ ಅಸೆಂಡಿಂಗ್ ಆರ್ಡರ್ನ ನೀವು ಉಲ್ಟಾ ಬರೆದ್ರೆ ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ, ಅಥವಾ ಡಿಸೆಂಡಿಂಗ್ ಆರ್ಡರ್ನ ನೀವು ಉಲ್ಟಾ ಮಾಡಿದ್ರೆ ಅದು ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಇವಾಗ ನಾವು ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 4 ನಂಬರ್ಸ್ ಇದೆ. ಇದನ್ನ ನಾವು ಅಸೆಂಡಿಂಗ್ ಅಲ್ಲಿ ಡಿಸೆಂಡಿಂಗ್ ಅಲ್ಲಿ ಅರೇಂಜ್ ಮಾಡೋಣ. ASC ಅಂದರೆ ಅಸೆಂಡಿಂಗ್, DSC ಡಿಸೆಂಡಿಂಗ್. ಇವಾಗ ಹೇಳಿ ಹೆಂಗ್ ಮಾಡೋದು? ಯೂನಿಟ್ಸ್ ಪ್ಲೇಸ್ ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಪ್ಲೇಸ್ ಹಾಕೊಂಡಿದ್ದೀವಿ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ಚಿಕ್ಕದು ಬೇಕು, ಚಿಕ್ಕದಾದ್ರೂ ಬೇಕಾಗ್ಲಿ ದೊಡ್ಡದಾದ್ರೂ ಬೇಕಾಗ್ಲಿ ನಾವು ಥೌಸಂಡ್ಸ್ ಇಂದಾನೆ ಶುರು ಮಾಡಬೇಕು. ಅಂದ್ರೆ ದೊಡ್ಡದು 3 ಡಿಜಿಟ್ ನಂಬರ್ ಆದ್ರೆ ಹಂಡ್ರೆಡ್ಸ್ ಇಂದ ಶುರು. ಇವಾಗ ಹೇಳಿ, ಎಲ್ಲದಕ್ಕೂ 5 ಇದೆ, ಸೊ ನಾವು ಹೇಳಕ್ಕಾಗಲ್ಲ ಯಾವ ಚಿಕ್ಕದು ಅಂತ. ನೆಕ್ಸ್ಟ್ ಹೋಗಿ ಹಂಡ್ರೆಡ್ಸ್ ಪ್ಲೇಸ್ಗೆ ಹೋಗಿ. ಇವಾಗ ಹಂಡ್ರೆಡ್ಸ್ ಪ್ಲೇಸ್ಗೆ ಹೋಗೋಣ. ಇದರಲ್ಲಿ 8 ಇದಾವೆ, 3 8 1 0 ಇದೆ. 0ನೇ ಚಿಕ್ಕದು. ಸೊ ಫಸ್ಟ್ ಚಿಕ್ಕ ನಂಬರ್ ಯಾವುದು? 5093. ಆಯ್ತಾ? ನೆಕ್ಸ್ಟ್ ಚಿಕ್ಕದು ಹೇಳೋಣ ಅಂದ್ರೆ ಎಲ್ಲಾನು ಈ 3 ನಂಬರು 8 ಅಲ್ಲಿದೆ, ಸೊ ನಾವು ಹೇಳಕ್ಕಾಗಲ್ಲ ಯಾವ ಚಿಕ್ಕದು ಅಂತ. ಅದಕ್ಕೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ 10th ಪ್ಲೇಸ್ಗೆ ಹೋಗೋಣ. ಯಾವ 3 ನಾವು ಕಂಪೇರ್ ಮಾಡ್ತಾರೆ ಅದ ಇದು ಇದು ಇದು, ಯಾಕಂದ್ರೆ 0 ಚಿಕ್ಕದು ನಮ್ಗಾಗ್ಲೇ ಸಿಕ್ಕಾಯ್ತು. ಇವಾಗ ಹೇಳಿ, ಯಾವ ಚಿಕ್ಕದು? 3 ಚಿಕ್ಕದ, 7 ಚಿಕ್ಕದ, 2 ಚಿಕ್ಕದ? 2 ಚಿಕ್ಕದು ಅಲ್ವಾ? ಸೊ ಏನಾಯ್ತು? 2 ಚಿಕ್ಕದು. 5 8 2 9. ಆಮೇಲೆ ನೆಕ್ಸ್ಟ್ ಚಿಕ್ಕದು ಯಾವುದು? 7 3 3. 5 8 3 9. ನೆಕ್ಸ್ಟ್ ಚಿಕ್ಕದು ಇನ್ನೊಂದೇ ನಂಬರ್ ಉಳ್ಕೊಂಡಿರೋದು 5 8 7 2. ಇವಾಗ ನಿಮ್ಗೆ ಡಿಸೆಂಡಿಂಗ್ ಆರ್ಡರ್ ಬೇಕಂದ್ರೆ ಏನೂ ಮಾಡೋದು ಬೇಡ, ಇದನ್ನ ಉಲ್ಟಾ ಮಾಡಿ ಅಷ್ಟೇ. 5 8 7 2, 5 8 3 9, 5 8 2 9, 5 0 9 ಅಷ್ಟೇ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಒಂದು ವೇಳೆ ನೀವು ಇದೇ ತರ ಅಸೆಂಡಿಂಗ್ ಡಿಸೆಂಡಿಂಗ್ ಕಂಡುಹಿಡಿಬೇಕಾ? ಅಸೆಂಡಿಂಗ್ ಆರ್ಡರ್ ನಾವು ಹಿಂಗೆ ಥೌಸಂಡ್ಸ್, ಹಂಡ್ರೆಡ್ಸ್, 10th ಪ್ಲೇಸ್ ಇಂದ ಮಾಡಿದ್ವು, ಅದೇ ರೀತಿ ನೀವು ಡಿಸೆಂಡಿಂಗ್ ಆರ್ಡರ್ ಬೇಕು ಅಂದ್ರೂ ನೀವು ಕಂಡುಹಿಡಿಬಹುದು. ಬೇರೆ ಸರ್ತಿ ಚಿಕ್ಕದಿದೆ. ಇವಾಗ ಡಿಸೆಂಡಿಂಗ್ ಅಂದ್ರೆ ದೊಡ್ಡದು ಯಾವುದು ಅಂತ ಬೇಕು. ಎಲ್ಲ 5 ಇದೆ, ಹೇಳಕ್ಕಾಗಲ್ಲ ದೊಡ್ಡದು ಯಾವುದು. ಥೌಸಂಡ್ಸ್ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಹೋಗಿ 100ಸ್ ಪ್ಲೇಸ್ ಹೋಗಿ. ಇವಾಗ ನೋಡಿದ್ರೆ 3ರಲ್ಲೂ 8 ಇದೆ, ನಾವು ಹೆಂಗ್ ಕಂಡುಹಿಡಿಯೋದು ದೊಡ್ಡದು ಯಾವುದು ಅಂತ? ನೆಕ್ಸ್ಟ್ ಪ್ಲೇಸ್ ಹೋಗಿ 10th ಪ್ಲೇಸ್ ಹೋಗಿ. ನಾವು ಯಾವ್ದನ್ನ ಕಂಪೇರ್, ಯಾವ್ದ್ರಲ್ಲಿ 8 ಇತ್ತು ಹೇಳಿ? 8 8 8 ಇವು 3. ಈಗ ಈ 3ರಲ್ಲಿ 3 ಇದೆ, 7 ಇದೆ, 2 ಇದೆ. ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಇಲ್ಲಿ 9 ಇದೆ, 9 ದೊಡ್ಡದು ಅಂದ್ರೆ 5093 ಅಂತ ಬರೆಯಕ್ಕಾಗಲ್ಲ. ಯಾಕೆ ಹೇಳಿ? ಫಸ್ಟ್ ನಾವು ಕಂಪೇರ್ ಮಾಡಿದೀವಿ 100th ಪ್ಲೇಸ್ ಫಸ್ಟ್ ನಾವು ಕಂಪೇರ್ ಮಾಡಿದ್ವು. 100th ಪ್ಲೇಸ್ ಕಂಪೇರ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಯ್ತು?
0 ಚಿಕ್ಕದು, ಆದ್ರೆ 3ರಲ್ಲಿ 8 ಇದೆ. ಈ 8ರಲ್ಲೇ ನಮ್ಗೆ ಯಾವ್ದು ದೊಡ್ಡದು ಅಂತ ಬೇಕು. ಅದಕ್ಕೆ ನಾವು ಈ ನಂಬರ್ಸ್ ಮಾತ್ರ ಕಂಪೇರ್ ಮಾಡಕ್ಕೆ. ಈ 3 ನಂಬರ್ಸ್ ಅಲ್ಲಿ ಏನೇನಿದೆ, 3 ಇದೆ, 7 ಇದೆ, 2 ಇದೆ. ಇವಾಗ ಹೇಳಿ, ಇದ್ರಲ್ಲಿ ದೊಡ್ಡದು ಯಾವುದು? 7. ಸೊ 5 8 7 2 ಫಸ್ಟ್. ಆಮೇಲೆ ನೆಕ್ಸ್ಟ್ ದೊಡ್ಡದು ಯಾವುದು? 3. 5 8 3 9 ನೆಕ್ಸ್ಟ್ ದೊಡ್ಡದು 2. 5 8 2 9. ಆಮೇಲೆ ಉಳ್ಕೊಂಡಿರೋದು ಒಂದೇ 5 0 9 3. ಸೊ ಈ ರೀತಿ ನಾವು ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ನ ಕಂಡುಹಿಡಿಬಹುದು. ಸೊ ಅಸೆಂಡಿಂಗ್ ಆರ್ಡರ್ ಇಲ್ಲೊಂದು ಕೊಟ್ಟಿದ್ದಾರೆ, ಇದನ್ನ ನೀವೇ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಅಸೆಂಡಿಂಗ್ ಕೊಟ್ಟಿದ್ದಾರೆ, ಆಮೇಲೆ ಡಿಸೆಂಡಿಂಗ್ ಕೊಟ್ಟಿದ್ದಾರೆ. ನಾನು ಎರಡು ಒಟ್ಟಿಗೆ ಹೇಳ್ಕೊಟ್ಟಿದ್ದೀನಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಈ ಎಕ್ಸಾಂಪಲ್ಸ್ ಎಲ್ಲ ಅದೇ ಡಿಸೆಂಡಿಂಗ್ ಆರ್ಡರ್ದು. ಇಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಸ್ಮಾಲೆಸ್ಟ್ ಯಾವುದು ಗ್ರೇಟೆಸ್ಟ್ ಯಾವುದು ಅಂತ ಕಂಡುಹಿಡಬೇಕು. ಇಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಮಾಡಬೇಕು. ಈ ಎಕ್ಸಸೈಸಸ್ನ ನೀವೇ ಮಾಡಿ. ನೆಕ್ಸ್ಟ್ ಅವರು ನಿಮಗೆ 4 ಡಿಜಿಟ್ಸ್ ಕೊಡ್ತಾರೆ, ಆ ಡಿಜಿಟ್ಸ್ ಅಲ್ಲಿ ನೀವೇ ನಂಬರ್ಸ್ ಮಾಡಬೇಕು. ಇದನ್ನ ನೀವು ಮೋಸ್ಟ್ಲಿ 3 ಡಿಜಿಟ್ ನಂಬರ್ ನೀವು ನೋಡಿರ್ತೀರ. ಈಗ 5 3 7 3 ನಂಬರ್ ಇದೆ ನಿಮ್ಮ ಹತ್ರ. 5 3 7 ಕಾಮ ಹಾಕ್ಬೇಕು. ಇವಾಗ 5 3 7 ಅಲ್ಲಿ ನೀವೇ ನಂಬರ್ಸ್ ಮಾಡಿ, ಸ್ಮಾಲೆಸ್ಟ್ ನಂಬರ್ ಮಾಡಿ, ಲಾರ್ಜೆಸ್ಟ್ ನಂಬರ್ ಮಾಡಿ. ಅಂದ್ರೆ ಹೆಂಗ್ ಮಾಡ್ತೀರಾ? ಸ್ಮಾಲೆಸ್ಟ್ ಈಗ ಹೇಳಿ. 5 ಸ್ಮಾಲೆಸ್ಟ್ ಬೇಕಲ್ಲ, ಅಂದ್ರೆ ಚಿಕ್ಕದು. ಈಗ 5 3 7 ಅಲ್ಲಿ ಚಿಕ್ಕದು ಯಾವುದು? 3 ಅಲ್ವಾ? 3 ಬರೀ. ನೆಕ್ಸ್ಟ್ ಚಿಕ್ಕದು ಯಾವುದು? 5 ಬರೀ. ನೆಕ್ಸ್ಟ್ ಉಳಿದಿರೋದು ಒಂದೇ 7. ಸೊ ಸ್ಮಾಲೆಸ್ಟ್ ನಂಬರ್ ಏನು? ನಾನು ನಿಮಗೆ 3 ಡಿಜಿಟ್ ಕೊಟ್ಟು ಸ್ಮಾಲೆಸ್ಟ್ ನಂಬರ್ ಬರಿ ಅಂದ್ರೆ ಅದು 3 5 7. ಅದೇ ರೀತಿ ಲಾರ್ಜೆಸ್ಟ್ ನಂಬರ್ ಬರೀರಿ ಅಂದ್ರೆ ಇದು ಉಲ್ಟಾ ಮಾಡ್ಬಿಟ್ರೆ ಆಯ್ತು. ಇಲ್ಲ ಅಂದ್ರೂ ನೋಡಿ, 5 3 7 ಅಲ್ಲಿ ದೊಡ್ಡ ನಂಬರ್ ಯಾವುದು? 7. ಸೊ ಫಸ್ಟ್ 7 ಬರಿ. ನೆಕ್ಸ್ಟ್ ದೊಡ್ಡದು ಯಾವುದು? 5. ನೆಕ್ಸ್ಟ್ 3. ಸೊ ನಾನು ನಿಮಗೆ 3 ಡಿಜಿಟ್ ಕೊಟ್ಟು ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಮಾಡಿ ಅಂದ್ರೆ ಈ ರೀತಿ ಮಾಡಬೇಕು. ಈಗ ಇಲ್ಲೂ ಅವರು ಅದನ್ನೇ ಹೇಳ್ತಾ ಇರೋದು. ಈಗ ನಮ್ಮ ಹತ್ರ 4 ಡಿಜಿಟ್ಸ್ ಕೊಟ್ಟಿದ್ದಾರೆ, 3 6 4 8. ಏನೇನು ಕೊಟ್ಟಿದ್ದಾರೆ? 3 6 4 8. ಈಗ ನೀವೇ ಹೇಳಿ, ಈ 3 6 4 8 ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಮಾಡಬೇಕು. ಯಾವ್ದು ಚಿಕ್ಕದು? 3ನಾ 6ಆ 4ಆ 8ಆ? 3ನೇ ಚಿಕ್ಕದು. ಸೊ 3 ಬರು. ನೆಕ್ಸ್ಟ್ ಚಿಕ್ಕದು ಯಾವುದು? 4. ನೆಕ್ಸ್ಟ್ ಚಿಕ್ಕದು 6. ಆಮೇಲೆ 8. ಅದೇ ಇದು ನಿಮ್ಮ ಸ್ಮಾಲೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್ ಬೇಕು ಅಂದ್ರೆ ಇದನ್ನ ಉಲ್ಟಾ ಮಾಡಿದ್ರು ಆಯ್ತು ಅಷ್ಟೆ. ಇಲ್ಲ ಅಂದ್ರೆ ನೋಡೋಣ. 3 6 4 8 ಅಲ್ಲಿ ದೊಡ್ಡ ನಂಬರ್ ಯಾವುದು? 8. ಸೊ 8. ನೆಕ್ಸ್ಟ್ ದೊಡ್ಡದು ಯಾವುದು? 6. ನೆಕ್ಸ್ಟ್ ದೊಡ್ಡದು ಯಾವುದು? 4. ಅದಾದ್ಮೇಲೆ 3. ಇದು ನಿಮ್ಮ ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್. ಸೊ ಅವ್ರು ನಿಮ್ಗೆ 4 ಡಿಜಿಟ್ ಕೊಟ್ಟು ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ನಿಮ್ಗೆ ಗೊತ್ತು. ಇಲ್ಲೂ ಅದೇ ಹೇಳ್ತಾ ಇರೋದು. ಈಗ ನೋಡಿ, ಅವ್ರು ನಿಮ್ಮ ಹತ್ರ 4 ಡಿಜಿಟ್ ಕೊಟ್ಟಿದ್ದಾರೆ, 6 9 7 1. ಇದನ್ನ ಉಪಯೋಗಿಸಿ ನೀವು ಲಾರ್ಜೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಅಂತ ಬರಿಬೇಕು. ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಲ್ವಾ?
ಹೇಳಬೇಕು ಅಂದರೆ ಇನ್ನೊಂದ್ಸಲ ನಾನು ಹೇಳ್ತೇನೆ. ಇವಾಗ 6 ಇದೆ, 9 ಇದೆ, 7 ಇದೆ, 1 ಇದೆ. ನಿಮ್ಗೆ ಏನ್ ಬೇಕು? ಗ್ರೇಟೆಸ್ಟ್ ಅಂದ್ರೆ ದೊಡ್ಡದು. ಇಷ್ಟರಲ್ಲಿ ದೊಡ್ಡದು ಯಾವುದು? 9 ಬರೀ. ನೆಕ್ಸ್ಟ್ ದೊಡ್ಡದು ಯಾವುದು? 7 ಅಲ್ವಾ? 7 ಬರೀ. ನೆಕ್ಸ್ಟ್ ದೊಡ್ಡದು ಯಾವುದು? 6. ನೆಕ್ಸ್ಟ್ ಯಾವುದು? 1. ಅದೇ ರೀತಿ ಸ್ಮಾಲೆಸ್ಟ್ ಅಂದ್ರೆ ಚಿಕ್ಕದು. ಇದಿಷ್ಟಲ್ಲಿ ಚಿಕ್ಕ ನಂಬರ್ ಯಾವುದು? 6 9 7 1 1 ಬರೀ. ನೆಕ್ಸ್ಟ್ ಚಿಕ್ಕದು ಯಾವುದು? 6. ನೆಕ್ಸ್ಟ್ ಚಿಕ್ಕದು 7. ಅದಾದ್ಮೇಲೆ 9. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎರಡು ಉಲ್ಟಾ. ಗ್ರೇಟೆಸ್ಟ್ 9 7 6 1 ಆದ್ರೆ ಸ್ಮಾಲೆಸ್ಟ್ 1 6 7 9. ಸೊ ನೀವು ನಾನು ಮಾಡಿರೋ ತರ ಎರಡೆರಡು ಸಲ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮಾಡಿ ಇನ್ನೊಂದನ್ನ ಉಲ್ಟಾ ಮಾಡ್ಬಿಟ್ರೆ ಇನ್ನೊಂದು ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಅದನ್ನ ನೀವೇ ಮಾಡಿ. ಇಲ್ಲೂ ಅದೇ ಹೇಳ್ತಾ ಇರೋದು, ಈ ಡಿಜಿಟ್ ಕೊಟ್ಟಿದ್ದಾರೆ, ನೀವು ಗ್ರೇಟೆಸ್ಟ್ ನಂಬರ್ ಕಂಡುಹಿಡಿಬೇಕು. ನೆಕ್ಸ್ಟ್ 3046 ಇಸ್ ಡ್ಯಾಶ್ ಡಿಜಿಟ್ ನಂಬರ್ ಅಂದ್ರೆ ಇಲ್ಲಿ 4 ಇದೆ, 4 ಡಿಜಿಟ್ ನಂಬರ್. ನೆಕ್ಸ್ಟ್ 0734 ಇಸ್ ಡ್ಯಾಶ್ ಡಿಜಿಟ್ ನಂಬರ್ ಅಂದ್ರೆ ಇಲ್ಲೂ 4 ಇದೆ ಅಂತ ನೀವು 4 ಅಂತ ಬರ್ತಾರೆ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಫಸ್ಟ್ ಏನಿದೆ? 0 ಇದೆ. 0ಗೆ ವ್ಯಾಲ್ಯೂ ಇಲ್ಲ. ನಾನು ನಿಮ್ಗಾಗ್ಲೇ ಮುಂಚೆ ಹೇಳಿದ್ದೆ, 0 ಫಸ್ಟ್ ಬಾಕ್ಸ್ ಅಲ್ಲಿ ಬಂದ್ರೆ ಅದು ವ್ಯಾಲ್ಯೂ ಇಲ್ಲ ಅಂತ. ಸೊ ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ಇದು 0 ತೆಗೆದ್ಬಿಟ್ರೆ ಏನು ಉಳ್ಕೊಂತು? 3 ಅದಕ್ಕೆ ಇದು 3 ಡಿಜಿಟ್ ನಂಬರ್. ಇಲ್ಲಿ ಡಿಜಿಟ್ಸ್ ಕೊಟ್ಟಿದ್ದಾರೆ, ನೀವು ಸ್ಮಾಲೆಸ್ಟ್ ನಂಬರ್ ಬರಿಬೇಕು. ಇಲ್ಲೂ ಅದೇ ರೀತಿ ಡಿಜಿಟ್ಸ್ ಕೊಟ್ಟಿದ್ದಾರೆ, ನೀವು ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಬರಿಬೇಕು. ಅದ್ ನೀವು ಮಾಡಿ ಅಷ್ಟೇ. ನಂಬರ್ಸ್ ಅನ್ನೋ ಚಾಪ್ಟರ್ಸ್ ಮುಗಿಸಿದೀವಿ. ಈ ಚಾಪ್ಟರ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನೂ ಇಲ್ಲ, ನಿಮ್ಗೆ ಯೂನಿಟ್ಸ್ ಪ್ಲೇಸು ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು, ನಿಮ್ಗೆ ಯಾವುದೇ ನಂಬರ್ ಕೊಟ್ಟರು ಈ ರೀತಿ ಬರ್ಕೋಬೇಕು. ಆವಾಗೆ ನಿಮ್ಗೆ ಸುಲಭ ಆಗುತ್ತೆ. ಥ್ಯಾಂಕ್ ಯು. ಈಗ ನಂಬರ್ಸ್ ಅನ್ನೋ ಚಾಪ್ಟ್ರಲ್ಲಿ ನಾನು ಕೆಲವು ಕಾನ್ಸೆಪ್ಟನ್ನ ಆಮೇಲೆ ಹೇಳ್ತೀನಿ ಅಂತ ಬಿಟ್ಟಿದ್ದೆ, ಅದನ್ನು ಇವಾಗ ಮಾಡೋಣ. ಯಾವ ಥರ ಅಂದರೆ, ಈಗ ಪ್ರಿಸೀಡಿಂಗ್ ನಂಬರ್ ಅಂದರೆ ಏನು, ಸಕ್ಸೀಡಿಂಗ್ ನಂಬರ್ ಅಂದರೆ ಏನು? ಪ್ರಿಸೀಡಿಂಗ್ ಅಂದರೆ ಹಿಂದ್ಗಡೆ, ಸಕ್ಸೀಡಿಂಗ್ ಅಂದರೆ ಮುಂದ್ಗಡೆ. ಇವಾಗ ಇನ್ನೂ ಸುಲಭವಾಗಿ ನೆನ್ಪಿಟ್ಕೋಬೇಕು ಅಂದರೆ, ಯಾವುದೋ ಒಂದು ನಂಬರ್ ಕೊಟ್ಟು ಅವರು ಸಕ್ಸೀಡಿಂಗ್ ನಂಬರ್ ಏನು ಅಂತ ಕೇಳಿದ್ರೆ ಸುಮ್ಮನೆ +1 ಮಾಡಿ, ಪ್ರಿಸೀಡಿಂಗ್ ಏನು ಅಂತ ಕೇಳಿದ್ರೆ -1 ಮಾಡಿ. ಇದ್ರ ಏನರ್ಥ? ಸಕ್ಸೀಡಿಂಗ್ ಅಂದರೆ ಏನು? ಇದಾದಮೇಲೆ ಏನು ಬರುತ್ತೆ ಅಂತಲ್ವಾ, ಒಂದು ಆ್ಯಡ್ ಮಾಡಿದ್ರೆ ಇದಾದಮೇಲೆ ಏನು ಬರುತ್ತೆ ಅಂತ ಬರುತ್ತೆ. ಪ್ರಿಸೀಡಿಂಗ್ ಅಂದರೆ ಏನು? ಇದ್ರ ಹಿಂದ್ಗಡೆ ಏನು ಬರುತ್ತೆ ಅಂತ, ಅದನ್ನು -1 ಮಾಡಿದ್ರೆ ಪ್ರಿಸೀಡಿಂಗ್ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ನ ನೋಡೋಣ. ಈಗ 376 ಇದೆ, 3876. ಸಕ್ಸೀಡಿಂಗ್ ನಂಬರ್ ಅಂದರೆ ಏನು? ಇದಾದಮೇಲೆ ಏನು ಬರುತ್ತೆ? 3876ಗೆ 1 ಆ್ಯಡ್ ಮಾಡಿ. ಏನು ಬಂತು? 6 + 1 7 7 8 3 3877. ಅದೇ ರೀತಿ ಪ್ರಿಸೀಡಿಂಗ್ ಅಂದರೆ ಏನು? -1. 3876 -1 ಏನು? 6 - 1 ಏನು? 5. ಏನೂ ಇಲ್ಲ ಅಂದರೆ ಅದರ ಅರ್ಥ 0. 7 - 0 7. 8 - 0 8. 3 - 0 3. 3875. ಅದೇ ರೀತಿ 7999 ಇದೆ. ಇದಕ್ಕೆ ಸಕ್ಸೀಡಿಂಗ್ ನಂಬರ್ ಹೇಗೆ ಕಂಡುಹಿಡಿಯೋದು? +1. 7999ಗೆ +1 ಮಾಡೋಣ. ಈಗ 9 + 1 ಏನು? 10. 10 ಬರೆಯೋಕ್ಕಾಗತ್ತಾ? ಇಲ್ಲ. 0 ಇಲ್ಲಿ ಬರೆಯೋಣ, 1 ಇಲ್ಲಿ ಕ್ಯಾರಿ ಕೊಡೋಣ. 9 + 1 ಏನು? 10. 0 ಇಲ್ಲಿ ಬರೋಣ, 1 ಇಲ್ಲಿ ಕ್ಯಾರಿ ಕೊಡೋಣ. 9 + 1
10. 0 ಇಲ್ಲಿ ಬರೋಣ, 1 ಇಲ್ಲಿ ಕ್ಯಾರಿ ಕೊಡೋಣ. 7 + 1 ಏನು 8. ಸೊ ಆನ್ಸರ್ ಏನು 8000. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಈಗ 8000ಗೆ ಪ್ರಿಸೀಡಿಂಗ್ ನಂಬರ್ ಏನು ಅಂದರೆ ಏನು ಮಾಡಬೇಕು? -1 ಮಾಡಬೇಕು. ಇಲ್ಲಿ 8000 -1 ಮಾಡೋಣ. ಈಗ 0ನಲ್ಲಿ 1 ಕಳೆಯೋಕ್ಕಾಗುತ್ತಾ? ಇಲ್ಲ. ಬಾರೋ ಮಾಡಬೇಕು. ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಇಲ್ಲಿಂದ ಮಾಡೋಣ. 8 ಇದ್ದಿದ್ದೇನಾಗುತ್ತೆ? 7 ಆಗುತ್ತೆ. 0 ಇದ್ದಿದ್ದು 10 ಆಗುತ್ತೆ. ಆಮೇಲೆ ಇಲ್ಲಿ 0 ಇಲ್ಲ, ಪಕ್ಕ ಜಾಗದಿಂದ ನಾವು ಇಸ್ಕೋಬೇಕು. ಸೊ 10 ಇದ್ದಿದ್ದೇನಾಗುತ್ತೆ? 9 ಆಗುತ್ತೆ. ಇದೇನಾಗುತ್ತೆ? 10 ಆಗುತ್ತೆ. ಇವಾಗ ಇಲ್ಲೂ ಇಲ್ಲ, ಪಕ್ಕ ಜಾಗದಿಂದ ಇಸ್ಕೋಬೇಕು. 10 ಇದ್ದಿದ್ದೇನಾಗುತ್ತೆ? 9 ಆಗುತ್ತೆ. -1 9 9 9 7. ಸೊ ಇದು ಪ್ರಿಸೀಡಿಂಗ್ ನಂಬರ್ ಆಗುತ್ತೆ. ಈ ಲೆಕ್ಕ ಬೇಕಿದ್ರೆ ನಿಮ್ಗೆ ಮತ್ತೆ ಬೇಕಂದರೆ ಹೇಳ್ತೀನಿ. $8,000 -1. ಇಲ್ಲೇನೂ ಇಲ್ಲ, ಸಬ್ಟ್ರಾಕ್ಷನ್ ಅಷ್ಟೆ. ಇಲ್ಲಿ 0ಇಂದ 1 ಕಳೆಯೋಕ್ಕಾಗಲ್ಲ. ಪಕ್ಕದ ಜಾಗದಲ್ಲೂ ಏನೂ ಇಲ್ಲ, ಈ ಪಕ್ಕದ ಜಾಗದಲ್ಲೂ ಏನಿಲ್ಲ. ಇಲ್ಲಿದೆ. ಸೊ 8 ಇದ್ದಿದ್ದೇನಾಗುತ್ತೆ? 7 ಆಗುತ್ತೆ. ಇಲ್ಲಿದ್ದೇನಾಗುತ್ತೆ? +10 ಅಂದರೆ 10. ಇವಾಗ ಈ ಜಾಗದಲ್ಲಿ ಇಲ್ಲಿಂದ ಇಸ್ಕೊಳ್ಳೋಣ. ಸೊ ಇಸ್ಕೊಂಡಾಗ 10 ಇದ್ದಿದ್ದೇನಾಗುತ್ತೆ? 9 ಆಗುತ್ತೆ. ಇಲ್ಲಿ 10 ಆಗುತ್ತೆ. ಇವಾಗ ಇಲ್ಲಿಲ್ವಾ, ಪಕ್ಕದ ಜಾಗದಿಂದ ಇಸ್ಕೋಬೇಕಾ? 10 ಇದ್ದಿದ್ದೇನಾಗುತ್ತೆ? 9 ಆಗುತ್ತೆ. ಇಲ್ಲಿ 10 ಆಗುತ್ತೆ. ಸೊ 10 - 1 9, 9 - 0 9, 9 - 0 9, 7 - 0 7. ಸೊ ಇದು ಪ್ರಿಸೀಡಿಂಗ್ ನಂಬರ್. ಸೊ ಏನು ಮಾಡಬೇಕು? ಸಕ್ಸೀಡಿಂಗ್ ಅಂತ ಕೇಳಿದ್ರೆ +1 ಮಾಡಿ, ಪ್ರಿಸೀಡಿಂಗ್ ಅಂತ ಕೇಳಿದ್ರೆ -1 ಮಾಡಿ ಅಷ್ಟೆ. ಈ ಟಾಪಿಕ್ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ಟಾಪಿಕ್ ಇತ್ತು, ಡಿಫ್ರೆನ್ಸ್ ಅಂತ. ಡಿಫ್ರೆನ್ಸ್ ಅಂದರೆ ಏನೂ ಅಲ್ಲ, ಸಬ್ಟ್ರಾಕ್ಷನ್ ಅಂತ ಅರ್ಥ ಅಷ್ಟೆ. ಈಗ ಅವರೇನಾದರೂ ವಾಟ್ ಈಸ್ ದ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂದರೆ ನೀವು ಸಬ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. ಇವಾಗ ಪ್ಲೇಸ್ ವ್ಯಾಲ್ಯೂ ಆಫ್ 300 ಅಂತ ಗೊತ್ತು, ಫೇಸ್ ವ್ಯಾಲ್ಯೂ ಆಫ್ 3 ಅಂತ ಗೊತ್ತು. ಡಿಫ್ರೆನ್ಸ್ ಅಂತ ಕೊಟ್ಟರೆ ಏನು ಮಾಡಬೇಕು? ನಾವು ಸಬ್ಟ್ರಾಕ್ಟ್ ಮಾಡಬೇಕು ಅಷ್ಟೆ. 300 - 3 ಮಾಡಬೇಕು. ಈಗ ಇಲ್ಲೇನೂ ಇಲ್ಲ, ಪಕ್ಕದ ಜಾಗದಿಂದ ಇಸ್ಕೊಂಡು ಇದು 10 ಆಗುತ್ತೆ. ಇವಾಗ ಮತ್ತೆ ಪುನಃ ಪಕ್ಕದ ಜಾಗದಿಂದ ಇಸ್ಕೋಬೇಕು. ಇದು 9 ಆಗುತ್ತೆ, ಇದು 10 ಆಗುತ್ತೆ. 10 - 3 7, 9 - 0 9, 2 - 0 2. ಸೊ 297 ಆನ್ಸರ್ ಅಷ್ಟೇ, ಏನೂ ಇಲ್ಲ. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು ನಾವು ಅಷ್ಟೇ. ಮತ್ತು ಇಲ್ಲಿ ಇನ್ನೊಂದು ಲೆಕ್ಕ ಇದೆ, ಕಾಮನ್ ಡಿಫ್ರೆನ್ಸ್ ಅಂತ ನಾವು ಹೇಳ್ತೀವಿ. ಕಾಮನ್ ಡಿಫ್ರೆನ್ಸ್ ಅಂದರೆ ಒಂದೇ ಡಿಫ್ರೆನ್ಸ್ ಮೇಂಟೈನ್ ಆಗ್ತಾ ಇದ್ದರೆ ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಕರೆಯೋಣ. ಇಲ್ಲಿ ಒಂದು ಫ್ರಾಗ್ ಇದೆ, ಕಪ್ಪೆ ಇದೆ, ಅದು ಜಂಪ್ ಮಾಡ್ತಾ ಇದೆ. ಅದು ಹೆಂಗೆ ಜಂಪ್ ಮಾಡ್ತಾ ಇದೆ ಅಂದರೆ ಒಂದೇ ಡಿಸ್ಟೆನ್ಸ್ ಜಂಪ್ ಮಾಡ್ತಾ ಇದೆ. ಉದಾಹರಣೆಗೆ ಇಲ್ಲೊಂದು ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಕಪ್ಪೆ ಜಂಪ್ ಮಾಡ್ತಾ ಇದೆ. ಹೆಂಗೆ ಜಂಪ್ ಮಾಡ್ತಾ ಇದೆ ಅಂದರೆ ಒಂದೇ ರೀತಿ ಒಂದೇ ಡಿಸ್ಟೆನ್ಸ್ ಈ ರೀತಿ ಜಂಪ್ ಮಾಡ್ತಾ ಇದೆ. ಇಲ್ಲಿ 0 ಇತ್ತು ಅಂತ ತಿಳ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ವಾ. ಸೊ 0 ಇದೆ. 0 ಆದಮೇಲೆ 5, 5ಇಂದ 10, 10ಇಂದ 15, 15ಇಂದ 20, 20ಇಂದ 25 ಅಂದರೆ ಒಂದೇ ರೀತಿ ಜಂಪ್ ಮಾಡ್ತಾ ಇದೆ. ಎಷ್ಟು ಜಂಪ್ ಮಾಡ್ತಾ ಇದೆ ನೋಡಿ, ಇಲ್ಲಿ ಎಷ್ಟಾಯಿತು?
0 ಅಂದರೆ 5 ಆಯಿತು. 5 10 ಅಂದರೆ 10 - 5 ಎಷ್ಟಾಯಿತು? 5. 15 - 10 ಆಯಿತು 5. ಅಂದರೆ 5 ಸ್ಟೆಪ್ಪೇ ಜಂಪ್ ಮಾಡ್ತಾ ಇದೆ. ಪ್ರತಿ ಜಂಪ್ಗೂ ಅದು 5 ಜಂಪ್ ಮಾಡ್ತಾ ಇದೆ. ಅದಕ್ಕೆ ಈ 5ನ ನಾವೇನಂತೀವಿ? ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಇಲ್ಲೂ ಕಪ್ಪೆ ಜಂಪ್ ಮಾಡ್ತಾ ಐತೆ. ಎಷ್ಟು ಜಂಪ್ ಮಾಡ್ತಿದೆ ಅಂತ ತಿಳ್ಕೊಬೇಕು ಅಂದರೆ ಒಂದು ಜಂಪಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಒಂದು ಜಂಪ್ ಸ್ಟಾರ್ಟಿಂಗು ಎಂಡಿಂಗ್ ನಂಬರ್ ಇರುತ್ತಲ್ಲ, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೋಡಿ ಎಷ್ಟಿದೆ, ಎಂಡಿಂಗ್ ಎಷ್ಟಿದೆ? 9 9 5. ಸ್ಟಾರ್ಟಿಂಗ್ ಎಷ್ಟಿದೆ? 9 9 0. ಮೈನಸ್ ಮಾಡೋಣ. 5 - 0 5, 9 - 9 0, 9 - 9 0. ಎಷ್ಟು ಬಂತು? 5 ಬಂತು. ಈಗ ಇದು ಎಲ್ಲ ಜಂಪ್ಗೂ ಒಂದೇ ರೀತಿ ಜಂಪ್ ಮಾಡ್ತಿದೆ. ಈಗ ಸೆಕೆಂಡ್ ಜಂಪ್ ತಗೊಳ್ಳಿ. ಫಸ್ಟು ಸ್ಟಾರ್ಟಿಂಗು ಎಂಡಿಂಗು. ಈಗ ನೋಡೋಣ. 1000 - 995 ಮಾಡಿ. ಏನಾಗುತ್ತೆ? ಇದು 0 ಆಗುತ್ತೆ, ಇದು 10 ಆಗುತ್ತೆ. ಮತ್ತೆ ಇಲ್ಲಿ ಇಸ್ಕೊಳ್ಳೋಣ. 10 ಇದ್ದಿದ್ದು 9 ಆಗುತ್ತೆ, ಇಲ್ಲಿ 10 ಆಗುತ್ತೆ. ಇವಾಗ ಮತ್ತೆ ಇಸ್ಕೊಳ್ಳೋಣ. 10 ಇದ್ದಿದ್ದು 9 ಆಗುತ್ತೆ, 10 ಆಗುತ್ತೆ. 10 5 5, 9 - 9 0, 9 - 9 0 5. ಸೊ ನೀವು ಯಾವುದನ್ನೇ ಮಾಡಿ ನಿಮಗೆ 5 ಬರುತ್ತೆ. ಯಾಕಂದರೆ ಅದು ಒಂದೇ ರೀತಿ ಜಂಪ್ ಮಾಡ್ತಾ ಇದೆ. ಇವಾಗ ಇದರಲ್ಲಿ ಎಷ್ಟು ಜಂಪ್ ವ್ಯಾಲ್ಯೂ ಇದೆ ನೋಡೋಣ. 1 3 0 0, 1 2 5 0, 1 3 0 0, 1 2 5 0. 0 - 0 ಏನು? 0. 0 ಅಲ್ಲಿ 5 ಕಳೆಯೋಕ್ಕಾಗುತ್ತಾ? ಇಲ್ಲ. ಪಕ್ಕದ ಜಾಗದಿಂದ ಇಸ್ಕೊಳ್ಳಿ. 3 ಇದ್ದಿದ್ದೇನಾಯಿತು? 2 ಆಯಿತು. ಇಲ್ಲಿ ಎಷ್ಟಾಯಿತು? 10 ಆಯಿತು. 10 - 5 ಏನು? 5. 2 - 2 ಏನು? 0. 1 - 1 0. 50. ಸೊ 50. ಇಲ್ಲಿ ನೀವು ಯಾವುದನ್ನೇ ತೊಗೊಂಡ್ರೂ ಅದು 50ನೇ ಇರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲೊಂದು ಡೀರ್ ಇದೆ, ಅದು ಜಂಪ್ ಮಾಡ್ತಾ ಇದೆ. ಹೌ ಮಚ್ ಡಸ್ ದ ಡೀರ್ ಜಂಪ್ ಅಟ್ ಈಚ್ ಟೈಮ್ ಅಂದರೆ ಒಂದು ಜಂಪಿಂದ ಇನ್ನೊಂದು ಜಂಪ್ಗೆ ಎಷ್ಟು ಅದು ಜಂಪ್ ಮಾಡ್ತಿದೆ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್ ಕಂಡುಹಿಡಬೇಕು. 2 3 0 0 - 2 1 0 0, 2 3 0 0, 2 1 0 0 0 0, 3 - 1 2, 2 - 2 0, 200. ಅಂದರೆ ಪ್ರತಿ ಜಂಪ್ಗೆ ಡೀರು 200 ಜಂಪ್ ಮಾಡ್ತಾ ಹೋಗುತ್ತೆ. 200 200 ಇದು 200 ಜಂಪ್ ಮಾಡ್ತಾ ಹೋಗುತ್ತೆ. ಹಾಗಾದರೆ ಫೈನಲಾಗಿ ನಂಬರ್ ಏನು ರೀಚ್ ಆಗುತ್ತೆ? ಇಲ್ಲಿದೆ ಅದು. ಇವಾಗ ನೋಡಿ, ಇಲ್ಲೊಂದು ಚೀತಾ ಇದೆ, ಚೀತಾ ಜಂಪ್ ಮಾಡ್ತಾ ಇದೆ. ಇವಾಗ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇದೆಷ್ಟು ಅಂತ ನಾವು ಕಂಡುಹಿಡಬೇಕು. ಫಸ್ಟ್ ನಾವೇನು ಮಾಡೋಣ? ಒಂದು ಸರಿ ಜಂಪ್ಗೆ ಅದೆಷ್ಟು ಜಂಪ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಹೇಗೆ ತಿಳ್ಕೊಳ್ಳೋದು? ಸ್ಟಾರ್ಟಿಂಗು ಎಂಡಿಂಗು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಸಿಗುತ್ತೆ. 4025 4025 ಮೈನಸ್ ಎಷ್ಟು? 3025 3025 ಎಷ್ಟಾಯಿತು? 5 - 5 0, 2 - 2 0 0, 4 - 3 1, 1000 ಆಯಿತು. ಅಂದರೆ ಪ್ರತಿ ಸಲ ಅದು 1000 ಜಂಪ್ ಮಾಡ್ತಾ ಇದೆ. ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. 4025ಗೆ 1000 ಆ್ಯಡ್ ಮಾಡಿದ್ರೆ ಎಷ್ಟು? 5025. ಸೊ 1000 ಜಂಪ್ ಮಾಡ್ತಾ ಇದೆ. ಸೊ ಇಲ್ಲಿ 6025 ಇದೆ. 1000 ಜಂಪ್ ಮಾಡಿದ್ರೆ ಎಷ್ಟಾಗುತ್ತೆ? 6025ಗೆ 1000 ಆ್ಯಡ್ ಮಾಡಿದ್ರೆ ಎಷ್ಟು? 7025. 7025ಗೆ ಮತ್ತೆ 1000 ಆ್ಯಡ್ ಮಾಡಿದ್ರೆ ಎಷ್ಟು? 8025. ಹೀಗೆ ನೀವು ಕಂಡುಹಿಡಿಬೋದು. ಇವಾಗಲೂ ಅಷ್ಟೇ ಅದೇ ರೀತಿಯೇ ನಾವು ಮಾಡಬೇಕು. ಮಿಸ್ಸಿಂಗ್ ನಂಬರ್ ಕಂಡುಹಿಡಿಬೇಕು ಅಂತೆ. ಇವಾಗ ನೀವು ಇದಕ್ಕೂ ಎಷ್ಟು ಅಂತ ಕಂಡುಹಿಡೀರಿ. ಫಸ್ಟು ಎಷ್ಟಾಯಿತು? ಈ ನಂಬರ್ 1574ಇಂದ 1572ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹಾಗೆ ಅಲ್ವಾ ನಾವು ಕಂಡುಹಿಡ್ದಿರೋದು.
ಈ ದೊಡ್ಡ ನೆಕ್ಸ್ಟ್ ಇದು ಸ್ಟಾರ್ಟಿಂಗು, ಇದು ಎಂಡಿಂಗು. ಈಗ ಡಿಫ್ರೆನ್ಸ್ ಕಂಡುಹಿಡಿದ್ರೆ ನಮ್ಗೆ ಇಲ್ಲಿಂದ ಇಲ್ಲಿ ಎಷ್ಟು ಜಂಪ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. 4 - 2 2. ಸೊ ಇಲ್ಲಿ 0 0 0 2 ಜಂಪ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ 2, ಇಲ್ಲಿಂದ ಇಲ್ಲಿ 2, ಇಲ್ಲಿಂದ ಇಲ್ಲಿಗೂ 2 ಅಂದರೆ ಏನಾಯಿತು? 1 5 7 6 ಪ್ಲಸ್ 2 ಎಷ್ಟಾಯಿತು? 1 5 7 6 ಪ್ಲಸ್ 2. 6 ಪ್ಲಸ್ 2 8 7 5 1 1 5 1 5 7 8 ಆಯಿತು. ನೆಕ್ಸ್ಟ್ ಏನು? ಮತ್ತೆ ಪ್ಲಸ್ 2. 1 5 7 8 ಪ್ಲಸ್ 2 ಏನಾಯಿತು? 8 ಪ್ಲಸ್ 2 10, ಕ್ಯಾರಿ 1, 7 ಪ್ಲಸ್ 1 8 5 1 1 5 8 0 1 5 8 0. ಈಗ ಇಲ್ಲಿಂದ ಇಲ್ಲಿ ಮತ್ತೆ ಏನಾಗುತ್ತೆ? ಮತ್ತೆ ಪ್ಲಸ್ 2 ಆಗುತ್ತೆ. 1 5 8 0 ಪ್ಲಸ್ 2 ಏನಾಯಿತು? 2 8 5 1 1 5 8 2 ಆಯಿತು. ಈ ರೀತಿ ನಾವು ಕಂಡುಹಿಡ್ಬೋದು. ಇಲ್ಲೂ ಅಷ್ಟೇ ಅದೇ ರೀತಿ ಫಸ್ಟ್ ಡಿಫ್ರೆನ್ಸ್ ಏನು ಅಂತ ಕಂಡುಹಿಡೀರಿ, ಆವಾಗ ಅದು ಪ್ಲಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಅವರು ಸೀರೀಸ್ ಕೊಟ್ಟಿದ್ದಾರೆ, ನಾನು ಇವಾಗ ಹೆಂಗೆ ತೋರಿಸಿದ್ರೋ ಹಾಗೆ ಮಾಡಿದ್ರೆ ಆಗುತ್ತೆ. ಇಲ್ಲೂ ಅಷ್ಟೇ ಸೇಮು. ಇಲ್ಲಿ ಈ ಕ್ಯಾಟ್ ಜಂಪ್ ಮಾಡ್ತಾ ಇದೆ ಅಲ್ವಾ, ಎಷ್ಟು ಜಂಪ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಇಲ್ಲೇನು ಅಂತ ಫಿಲ್ ಮಾಡಿ. ಈ ಥರ ಲೆಕ್ಕ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. ಇದು ಅದೇ ರೀತಿಯೇ ಸೀರೀಸಲ್ಲಿ ಮಾಡೋದು ಅಷ್ಟೇ. ಇದಿಷ್ಟನ್ನು ನಾವು ಬಿಟ್ಟಿದ್ವಿ, ಅದನ್ನು ಇವಾಗ ಮುಗಿಸಿದ್ದೀವಿ.